ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಇವತ್ತು ಶುಕ್ರವಾರದ ಒಂದು ವೋಟಿಂಗ್ ರಿಸಲ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ ಈ ಒಂದು ಶುಕ್ರವಾರದ ವೋಟಿಂಗ್ ರಿಸಲ್ಟ್ನ ಟೈಮಿಂಗ್ಸ್ ಬಗ್ಗೆ ಮೊದಲು ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ ನಿನ್ನೆ ಗುರುವಾರ ಸಾಯಂಕಾಲ 6 ಗಂಟೆಯಿಂದ ಇವತ್ತು ಶುಕ್ರವಾರ ಬೆಳಿಗ್ಗೆ 6 ಗಂಟೆ ಅಂದರೆ ಈ 12 ಗಂಟೆಯ ಅವಧಿಯ ಒಂದು ವೋಟಿಂಗ್ ರಿಸಲ್ಟ್ ಇದಾಗಿರುತ್ತದೆ. ಸ್ನೇಹಿತರೆ ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ 8 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ, ಅದರ ಜೊತೆಗೆ ಯಾರು ಅತಿ ಕಡಿಮೆ ಅಂದರೆ ಇಬ್ಬರು ಸ್ಪರ್ಧಿಗಳು ಬಾಟಮ್ ಟೋಲ್ ಇದ್ದಾರೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ವಿತ್ ಪರ್ಸೆಂಟೇಜ್ ಅಂತ ಹೇಳ್ಬೋದು, ಯಾರಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಿದೆ, ಯಾರು ಅತಿ ಕಡಿಮೆ ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಯೊಂದಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಅದರ ಜೊತೆಗೆ ಕೊನೆಯವರೆಗೂ ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. 8 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರುವಂತಹ ಮೊದಲನೇ ಸ್ಪರ್ಧಿ ಅದು ಎಂದಿನಂತೆ ಮತ್ತೆ ತ್ರಿವಿಕ್ರಮ್ ಅವರೇ ಆಗಿದ್ದಾರೆ ಸ್ನೇಹಿತರೆ. ತ್ರಿವಿಕ್ರಮ್ ಅವರಿಗೆ 22% ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. 22% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ತ್ರಿವಿಕ್ರಮ್ ಅವರು ಟಾಪ್ 1 ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಸ್ಥಾನ ಹನುಮಂತ ಅಂತಲೇ ಹೇಳ್ಬೋದು. ಹನುಮಂತ ಅವರಿಗೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಅವರಿಗೆ ಬಂದಿರುವಂಥ ಪರ್ಸೆಂಟೇಜ್ 20% ಅಂತಲೇ ಹೇಳ್ಬೋದು. 20% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹನುಮಂತ ಅವರು 2ನೇ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. ನೀವು ಕಂಪ್ಲೀಟ್ ಈ ವಾರದ ಒಂದು ವೋಟಿಂಗ್ ರಿಸಲ್ಟನ್ನು ಅಬ್ಸರ್ವ್ ಮಾಡ್ಕೊತ ಬಂದಿರ್ತೀರಾ ಅಂದ್ಕೊಳ್ತೀನಿ. ಒಂದು ಸಲ ತ್ರಿವಿಕ್ರಮ್ ಅವರು ಟಾಪ್ಗೆ ಬಂದರೆ ಇನ್ನೊಂದು ಸಲ ಹನುಮಂತ ಅವರು ಟಾಪ್ಗೆ ಬರ್ತಾರೆ. ಇನ್ನೊಂದು ಸಲ ಹನುಮಂತ ಅವರು ಟಾಪಲ್ಲಿದ್ದಾಗ ತ್ರಿವಿಕ್ರಮ್ ಅವರು ಮತ್ತೊಂದು ಸಲ ಟಾಪಲ್ಲಿ ಇರ್ತಾರೆ ಅಂತ ಹೇಳೋದು. ಇವರಿಬ್ಬರ ನಡುವೆ ತುಂಬಾ ಒಂದು ಟಫ್ ಕಾಂಪಿಟೇಷನ್ ನಡೀತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾರು ತ್ರಿವಿಕ್ರಮ್ ಫ್ಯಾನ್ಸ್ ಇದ್ರೆ ಅದರ ಜೊತೆ ಹನುಮಂತ ಅವರ ಫ್ಯಾನ್ಸ್ ಇದ್ರೆ ಇನ್ನೂ ಜಾಸ್ತಿ ವೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಯಾಕೆಂದರೆ ಅವರಿಬ್ಬರ ನಡುವೆ ತುಂಬಾ ಟಕ್ಕರ್ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಸ್ಥಾನ ಸ್ನೇಹಿತರೆ, 3ನೇ ಸ್ಥಾನ ಭವ್ಯ ಗೌಡ ಅವರಿಗೆ ಅಂತ ಹೇಳ್ಬೋದು. ಭವ್ಯ ಗೌಡ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದ ಕಾರಣ ಅವರಿಗೆ ಮೋಕ್ಷಿತ ಅವರನ್ನು ಬೀಟ್ ಮಾಡಿ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಸ್ನೇಹಿತರೆ. ಅವರಿಗೆ 16% ವೋಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು. ಇನ್ನು 4ನೇ ಸ್ಥಾನ ಮೋಕ್ಷಿತ ಪೈ ಅಂತಲೇ ಹೇಳ್ಬೋದು. ಮೋಕ್ಷಿತ ಪೈ ಅವರಿಗೆ 15% ಸ್ನೇಹಿತರೆ. ಇವರಿಬ್ಬರ ಕೂಡ ತುಂಬಾ ಚೆನ್ನಾಗಿ ಟಕ್ಕರ್ ಬೆಳೀತಾ ಇದೆ ಅಂತ ಹೇಳ್ಬೋದು. ಇವರು 4 ಜನರು ಕೂಡ ಟಾಪ್ 4 ಇದ್ದಾರೆ ಸ್ನೇಹಿತರೆ. ಇನ್ನು 5ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 5ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ರಜತ್ ಕಿಶನ್ ಅಂತಲೇ ಹೇಳ್ಬೋದು. ರಜತ್ ಕಿಶನ್ ಅವರಿಗೆ 10% ವೋಟ್ಗಳು ಬಂದಿವೆ ಸ್ನೇಹಿತರೆ. ಇನ್ನು ಇವರು 6ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 6ನೇ ಸ್ಥಾನ ಶಿಶಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು. ಅವರಿಗೆ 8% ವೋಟ್ಗಳು ಬಂದಿವೆ ಸ್ನೇಹಿತರೆ. ಇನ್ನು 7ನೇ ಸ್ಥಾನ ಮತ್ತು 8ನೇ ಸ್ಥಾನ ತುಂಬಾ ಡೇಂಜರ್ ಝೋನಲ್ಲಿರುವಂಥ ಸ್ಥಾನಗಳು ಅಂತಲೇ ಹೇಳ್ಬೋದು. ಮೊದಲನೇದಾಗಿ 7ನೇ ಸ್ಥಾನ ನೋಡ್ತಾ ಹೋಗೋಣ. 7ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಧನ್ರಾಜ್ ಆಚಾರ್, ಇವರಿಗೆ ಬರೋಬ್ಬರಿ 6% ವೋಟ್ಗಳು ಬಂದಿವೆ ಸ್ನೇಹಿತರೆ. ಇನ್ನು ಕೊನೆಯ ಸ್ಥಾನ ಅಂದರೆ 8ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಚೈತ್ರ ಕುಂದಾಪುರ, ಇವರಿಗೆ 3% ವೋಟ್ಗಳು ಬಂದಿವೆ ಸ್ನೇಹಿತರೆ. ಈ ವಾರದಲ್ಲಿ ಧನ್ರಾಜ್ ಆಚಾರ್ ಹಾಗೆ ಚೈತ್ರ ಕುಂದಾಪುರ ಮತ್ತು ಶಿಶಿರ್ ಶಾಸ್ತ್ರಿ ಮೂವರು ಕೂಡ ಡೇಂಜರ್ ಝೋನಲ್ಲಿರುವಂಥ ಸ್ಪರ್ಧಿಗಳು ಸ್ನೇಹಿತರೆ. ನಿಮ್ಮ ಪ್ರಕಾರ ಈ 8 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.